ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಜ್ಯೇಷ್ಠತೆಯ ಮೇರೆಗೆ ಹೆಸರುಗಳನ್ನು ಹಾಜರಾತಿ ಪುಸ್ತಕದಲ್ಲಿ ಯಾವ ರೀತಿ ಬರಿಬೇಕು ಅಥವಾ ಬೋರ್ಡ್ ಮೇಲೆ ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು 2 ಆದೇಶಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಸೊ ಆದೇಶವನ್ನು ಮುಂದಿಟ್ಕೊಂಡೇ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ತುಂಬ ಸೀರಿಯಸ್ ವಿಚಾರ ಇರ್ತದೆ ಇದೆಲ್ಲ. ಸೊ ನಾನು ಆದೇಶವನ್ನು ಮುಂದಿಟ್ಕೊಂಡಿದ್ದೀನಿ. 2016ರಲ್ಲಿ ಒಂದು ಆದೇಶ ಆಗಿದೆ ಮತ್ತು 2022ರಲ್ಲಿ ಒಂದು ಆದೇಶ ಆಗಿದೆ. 2016ರಲ್ಲಿ ಯಾವ ರೀತಿ ಇತ್ತು ಮತ್ತು 2022ರಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಈ ಒಂದು ಹೆಸರುಗಳು ಜ್ಯೇಷ್ಠತೆ ಮೇರೆಗೆ ಹೆಸರುಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಸ್ನೇಹಿತರೆ. ಮೊದಲಿಗೆ ಈಗ ನೋಡಿ ಸ್ನೇಹಿತರೆ, ನಾನೇನು ಮಾಡ್ತಾ ಇದ್ದೀನಪ್ಪ ಅಂದರೆ, ಇಲ್ಲಿ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಒಂದು ಇದು ಆದೇಶ ಐತೆ ನೋಡಿ ಸ್ನೇಹಿತರೆ. ಇದರಲ್ಲಿ ವಿಷಯ ಏನಪ್ಪ ಇದೆ ಅಂದರೆ, ಸರ್ಕಾರಿ ಅಥವಾ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಜ್ಯೇಷ್ಠತೆ ಆಧಾರದ ಮೇಲೆ ಹೆಸರುಗಳನ್ನು ನಮೂದಿಸುವ ಬಗ್ಗೆ, ಯಾವ ರೀತಿ ಜ್ಯೇಷ್ಠತೆ ಆಧಾರದ ಮೇಲೆ ಹೆಸರುಗಳನ್ನು ನಮೂದಿಸಬೇಕು ಮತ್ತು ಯಾವ ರೀತಿ ಇದು ಮಾಡಬೇಕು ಅನ್ನೋದು ಇದು 2016ರಲ್ಲಿ ಆಗಿರುವಂಥ ಆದೇಶ ಸ್ನೇಹಿತರೆ. ಮೊದಲಿಗೆ ಈ ಪ್ರಸ್ತಾವನೆಯಲ್ಲಿ ಕೆಲವು ಉಲ್ಲೇಖಗಳನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಉಲ್ಲೇಖಗಳು ಕೊಟ್ಟು ಪ್ರಸ್ತಾವನೆ ಕೊಟ್ಟಿದ್ದಾನೆ. ಪ್ರಸ್ತಾವನೆಯಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ, ಸರ್ಕಾರಿ ಅಥವಾ ಖಾಸಗಿ ಪ್ರೌಢಶಾಲೆಗಳ ಹಾಜರಾತಿ ವಹಿ ನಿರ್ವಹಣೆಯನ್ನು ಮುಖ್ಯ ಶಿಕ್ಷಕರ ಹೆಸರಿನ ನಂತರ ಸದರಿ ಶಾಲೆಯ ಶಿಕ್ಷಕರ ಹೆಸರುಗಳನ್ನು ಶಾಲಾ ಸೇವಾ ಜ್ಯೇಷ್ಠತಾ ಆಧಾರದ ಮೇಲೆ ನಮೂದಿಸತಕ್ಕದ್ದು, ನಂತರ ಬೋಧಕೇತರ ಹೆಸರುಗಳನ್ನು ನಮೂದಿಸತಕ್ಕದ್ದು. ಇದು ಯಾವ ರೀತಿ ಇರ್ತದಪ್ಪ ಅಂದರೆ, ಈ ಟೇಬಲ್ ನೋಡೋಣ ಸ್ನೇಹಿತರೆ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಟೇಬಲ್ಲು ಇದೆ. ಸೊ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಆ ಒಂದು ಟೇಬಲ್ಗೆ ಸಂಬಂಧಪಟ್ಟಂತೆ ನೋಡೋಣ ಸ್ನೇಹಿತರೆ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಹುದ್ದೆಗಳು ಅಂತಿದೆ, ಟೇಬಲ್ ಇದೆ ಸ್ನೇಹಿತರೆ. ಈ ಟೇಬಲಲ್ಲಿ ಏನೇನು ಮಾಹಿತಿ ಕೊಟ್ಟಿದೆ, ಸುಮಾರು 6 ವೃಂದಗಳನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಇದರಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಯಾವ ರೀತಿ ಹೆಸರು ಬರಿಬೇಕು, ಹಾಜರಾತಿ ಪುಸ್ತಕದಲ್ಲಾಗಲಿ ಅಥವಾ ಆಫೀಸ್ ರೂಮ್ ಬೋರ್ಡಲ್ಲಾಗಲಿ ಯಾವ ರೀತಿ ನಾವು ಒಂದು ಎಲ್ಲ ಸಿಬ್ಬಂದಿ ಹೆಸರನ್ನು ಯಾವ ರೀತಿ ಮೆನ್ಷನ್ ಮಾಡಬೇಕು ಅಂತ ನೋಡಿ ಸ್ನೇಹಿತರೆ. 1ನೇ ವೃಂದ ಇಲ್ಲಿ ಕಾಣಿಸ್ತಾ ಇದೆ, ಕ್ರಮ ಸಂಖ್ಯೆ 1, ಕ್ರಮ ಸಂಖ್ಯೆ ಹುದ್ದೆಗಳು ಅಂತಿದೆ. 1ನೇ ವೃಂದದಲ್ಲಿ ಏನಿದೆಯಪ್ಪ ಅಂದರೆ, ಈ ಹಿರಿಯ ಮುಖ್ಯ ಶಿಕ್ಷಕರು ಅಥವಾ ಮುಖ್ಯ ಶಿಕ್ಷಕರು ಯಾರೇ ಇರಲಿ, ಮೊದಲಿಗೆ ಹಿರಿಯ ಮುಖ್ಯ ಶಿಕ್ಷಕರು ಇರ್ತಾರೆ ಅಥವಾ ಮುಖ್ಯ ಶಿಕ್ಷಕರು ಇರ್ತಾರೆ. ಫಸ್ಟ್ ಹೆಸರೇ ಅವ್ರದ್ದಿರತ್ತೆ ಸ್ನೇಹಿತರೆ. ನೆಕ್ಸ್ಟ್ 2ನೇ ವೃಂದದಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದರೆ, ಸಹ ಶಿಕ್ಷಕರುಗಳಿರ್ತಾರೆ. ಅದು 1ರಿಂದ 5ನೇ ತರಗತಿ. ಇದು 2016ರಲ್ಲಾಗಿರೋ ಆದೇಶ ಸ್ನೇಹಿತರೆ. ಮತ್ತೆ ಇನ್ನು ಸ್ವಲ್ಪ ಮಾರ್ಪಾಡಾಗಿದೆ, ಅದು ಸಹ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟು ಈ 1ರಿಂದ 5ನೇ ತರಗತಿಯಲ್ಲಿ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ, ಸರ್ವಿಸ್ ಸೀನಿಯರ್ ಆಧಾರದ ಮೇಲೆ ಹೆಸರುಗಳನ್ನು ಬರೆಯಬೇಕು ಸ್ನೇಹಿತರೆ. 3ನೇ ವೃಂದ ಏನಿದೆ ಅಂದರೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ ಅಂತ ಕೊಟ್ಟಿದ್ದಾರೆ ಇದು. ಮತ್ತು 4ನೇ ವೃಂದ ಏನು ಕೊಟ್ಟಿದೆ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. 5ನೇ ವೃಂದ ಸಂಗೀತ ಚಿತ್ರಕಲಾ ಶಿಕ್ಷಕರು ಇರ್ತಾರೆ. 6ನೇ ವೃಂದ ಮತ್ತು ನರ್ಸರಿ ಶಾಲಾ ಶಿಕ್ಷಕರು ಇರ್ತಾರೆ ಸ್ನೇಹಿತರೆ. ಈ ರೀತಿ ನಮಗೆ ಒಂದು ಇದು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂದರೆ, ಒಂದು ಹುದ್ದೆಗಳ ಒಂದು ವೃಂದಗಳ ಪ್ರಕಾರ ಬರೀಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು 2016ರ ಹೊರಡಿಸಿದ ಆದೇಶ ಸರಿ ಇರುವುದಾಗಿ ತಿಳಿಸುತ್ತಾ, ಈ ಒಂದು ಆದೇಶ ಸರಿ ಇದೆ, ಆದರೂ ಸ್ವಲ್ಪ ಮಾರ್ಪಾಡು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು BCD ವೃಂದಗಳು ಇರುತ್ತವೆ. ಸರ್ಕಾರಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುವ ಸಹ ಶಿಕ್ಷಕರು, ಚಿತ್ರಕಲೆ ಶಿಕ್ಷಕರು ಸೇರಿ ಶಾಲಾ ಹಾಜರಾತಿ ಪುಸ್ತಕದಲ್ಲಿ ಜ್ಯೇಷ್ಠತಾ ಆಧಾರದ ಮೇಲೆ ಬರೆಯಲು ಆದೇಶ ಹೊರಡಿಸಿರುವಂತೆ ಕೋರಿರ್ತಾರೆ. ಇದನ್ನು ಆದೇಶವಾಗಿಟ್ಟುಕೊಂಡು ಮತ್ತೆ 2022ರಲ್ಲಿ ಇಲ್ಲಿದೆ ನೋಡಿ ಸ್ನೇಹಿತರೆ, ಸರ್ಕಾರದ ಆದೇಶ ಸಂಖ್ಯೆ EP 54 LBP 2020ರ ಆದೇಶ ಪ್ರಕಾರ ಬೆಂಗಳೂರು ದಿನಾಂಕ 21/11/2022ರಂತೆ ಈ ರೀತಿ ಮತ್ತೆ ಮಾರ್ಪಾಡು ಮಾಡಿದ್ದಾರೆ ಸ್ನೇಹಿತರೆ. ಯಾವ ರೀತಿ ಅಂದರೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಯಾವ ರೀತಿ ಬರೀಬೇಕು, ಇದರಲ್ಲಿ ಸುಮಾರು 14 ವೃಂದಗಳನ್ನು ಫೈಂಡ್ ಔಟ್ ಮಾಡಿದ್ದಾರೆ. 1ನೇ ವೃಂದದಲ್ಲಿ ಯಾರು ಇರ್ತಾರೆ ಅಂದರೆ, ಕೆಳಗೆ ಇವರು ಇರ್ತಾರೆ ನೋಡಿ ಸ್ನೇಹಿತರೆ. 1ನೇ ವೃಂದ ಉಪ ಪ್ರಾಂಶುಪಾಲರು ಅಥವಾ ಮುಖ್ಯ ಶಿಕ್ಷಕರು, ಅದು HPS ಇರಲಿ ಹೈಸ್ಕೂಲ್ ಇರಲಿ ಸ್ನೇಹಿತರೆ. 2ನೇ ವೃಂದ ಸಹ ಶಿಕ್ಷಕರುಗಳು ಅಂದರೆ ಸೇವಾ ಜ್ಯೇಷ್ಠತೆಯನ್ನು ಆಧರಿಸಿ ಸಹ ಶಿಕ್ಷಕರುಗಳು, ಅವರು 1 to 5th ಅವ್ರು ಇರಲಿ, 6 to 8 ಅವ್ರು ಇರಲಿ, ಎಲ್ಲರೂ ಮಿಕ್ಸ್ ಆಗ್ತಾರೆ. ಇದರಲ್ಲಿ ಮಿಕ್ಸ್ ಆಗಿ ಏನಾಗ್ತಾರಪ್ಪ ಅಂದರೆ, ಆ ಒಂದು ಯಾರು ಸರ್ವಿಸ್ ಸೀನಿಯರಲ್ಲಿ ಯಾರು ಇರ್ತಾರೋ ಆ ಸೀನಿಯರ್ ಪ್ರಕಾರ ಹೆಸರುಗಳು ಬರ್ಕೊಂಡು ಬರಬೇಕು, ಎಲ್ಲ ಮಿಕ್ಸಪ್ ಮಾಡಿ. ನೆಕ್ಸ್ಟ್ 3ನೇ ವೃಂದ ದೈಹಿಕ ಶಿಕ್ಷಣ ಶಿಕ್ಷಕರು ಇರ್ತಾರೆ ಸ್ನೇಹಿತರೆ. 4ನೇ ವೃಂದ ಚಿತ್ರಕಲಾ ಶಿಕ್ಷಕರು ಇರ್ತಾರೆ. 5ನೇ ವೃಂದ ಸಂಗೀತ ಗ್ರೇಡ್ 1 ಅವ್ರು ಇರ್ತಾರೆ. 6ನೇ ವೃಂದ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಇರ್ತಾರೆ. 7ನೇ ವೃಂದ ನೃತ್ಯ ಗ್ರೇಡ್ 1 ಇರ್ತಾರೆ. 8ನೇ ವೃಂದ ನಾಟಕ ಗ್ರೇಡ್ 1 ಇರ್ತಾರೆ. 9ನೇ ವೃಂದ ವೃತ್ತಿ ಶಿಕ್ಷಕರು. 10ನೇ ವೃಂದ ನೃತ್ಯ ಗ್ರೇಡ್ 2. 11ನೇ ವೃಂದ ನಾಟಕ ಗ್ರೇಡ್ 2. 12ನೇ ವೃಂದ ವೃತ್ತಿ ಶಿಕ್ಷಕರು ಗ್ರೇಡ್ 2. 13ನೇ ವೃಂದ ಬೋಧಕೇತರ. 14ನೇ ವೃಂದ D ದರ್ಜೆ ನೌಕರರು ಇರ್ತಾರೆ. ನಮಗೆ ಮೇಯ್ನ್ ಬೇಕಾಗಿರೋದು 1ನೇ ವೃಂದ ಮತ್ತು 2ನೇ ವೃಂದ, 3ನೇ ವೃಂದ ಇಷ್ಟೇ ಇರ್ತದೆ. 2ನೇ ವೃಂದ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಸರ್ವಿಸ್ ಸೀನಿಯರಲ್ಲಿ ಯಾರ್ಯಾರು ಸರ್ವಿಸ್ ಸೀನಿಯರ್ ಚೆನ್ನಾಗಿರ್ತದೋ ಆ ಸರ್ವಿಸ್ ಸೀನಿಯರ್ ಪ್ರಕಾರ ಹೆಸರುಗಳು ಬರೀಬೇಕಾಗುತ್ತೆ, ಒಬ್ಬರ ಕೆಳಗೆ ಒಬ್ಬರದು.
5 ಜನ ಶಿಕ್ಷಕರಂದರೆ 5 ಜನ ಒಂದು ವೇಳೆ ಒಂದು ಶಾಲೆಯಲ್ಲಿ 5 ಜನ ಶಿಕ್ಷಕರಿದ್ದರೆ 5 ಜನ ಶಿಕ್ಷಕರಲ್ಲಿ ಯಾರ್ಯಾರ್ದು ಜಾಸ್ತಿ ಸರ್ವಿಸ್ ಸೀನಿಯರ್ ಇರ್ತಾರೋ ಅವ್ರು ಫಸ್ಟ್ ಹೆಸರು ಬರೀಬೇಕಾಗುತ್ತೆ HM ಕೆಳಗೆ. ಆಮೇಲೆ ಅವರ ಸರ್ವಿಸ್ ಸೀನಿಯರ್ ಪ್ರಕಾರ ಹೆಸರುಗಳು ಬರ್ಕೊಂಡು ಹೋಗಬೇಕಾಗತ್ತೆ. ಅದು 1 to 5th ಇರಲಿ 6 to 8 ಇರಲಿ, ಯಾರೇ ಆಗಲಿ ಸರ್ವಿಸ್ ಸೀನಿಯರ್ ಪ್ರಕಾರ ಬರೀಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ 2016ರಲ್ಲಿ ಆದಂತಹ ಆದೇಶವನ್ನು 2022ರಲ್ಲಿ ಮಾರ್ಪಾಟು ಮಾಡಿ ಮತ್ತೆ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಹಾಜರಾತಿ ಪುಸ್ತಕದಲ್ಲಾಗಲಿ ಅಥವಾ ಆಫೀಸ್ ರೂಮ್ ಬೋರ್ಡಲ್ಲಾಗಲಿ ಯಾವ ರೀತಿ ಹೆಸರುಗಳು ಬರೀಬೇಕಂತ ಆದೇಶ ಆಗಿದೆ. ನಾನು ಆದೇಶ ಮುಖಾಂತರನೇ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಯಾಟ್ಸು, UDASು, HRMS ಎಲ್ಲ ವಿಚಾರಗಳು ನಿಮ್ಮ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.